ಇವತ್ತು ಇಡೀ ರಾಷ್ಟ್ರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿರುವಂಥ ನಮ್ಮ ಭಾರತ ದೇಶ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಒಂದು ಘಟನೆ ಇವತ್ತು ಉತ್ತರಾಖಂಡದಲ್ಲಿ ನಡೆದಿದೆ ಅಂತ ನಾವು ಭಾಳ ಖೇದವಾಗಿ ವ್ಯಕ್ತಪಡಿಸಬೇಕಾಗ್ತದೆ. ಈ ರಾಷ್ಟ್ರ ಕಂಡಂಥ ಧೀಮಂತ ನಾಯಕ ಭಾರತ ದೇಶದ AICCಯ ಅಧ್ಯಕ್ಷರು, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ತಮ್ಮ ರಾಜಕೀಯ ಜೀವನದಲ್ಲಿ ಅನೇಕ ಏರುಪೇರುಗಳನ್ನು ಅನುಭವಿಸಿ ಇಡೀ ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆ ಕೊಟ್ಟಿರುವಂಥ ಧೀಮಂತ ನಾಯಕರು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇವತ್ತು ವಿಶೇಷವಾದಂಥ ಸ್ಥಾನಮಾನ 371J ತರುವ ಮೂಲಕ ಈ ನಾಡಿನ ಸಮಸ್ತ ಜನರಿಗೆ, ಸಮಸ್ತ ಧರ್ಮ, ಸಮಸ್ತ ಎಲ್ಲ ಜಾತಿ ವರ್ಗದವರಿಗೆ ಒಂದು ವರದಾನ ಆಗಿರುವಂಥ 371 ಕೊಟ್ಟಂಥ ಮಹಾನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿ ಅವರಿಗೆ ಅವಮಾನಿಸಿರುವುದನ್ನು ನಾವು ಕಂಡರೆ ಇವತ್ತು ಭಾರತ ದೇಶ ಯಾವ ದಿಶೆಯಲ್ಲಿ ಸಾಗ್ತಾ ಇದೆ ಅಂತ ನಮಗೆ ಭಯವಾಗ್ತದೆ. ಏನು ಈ ಹಿಂದೆ ಶತಶತಮಾನಗಳಿಂದ ಶೋಷಣೆಯನ್ನು ಮಾಡುವ ಮೂಲಕ ಮನುಷ್ಯರಂತೆ ಕಾಣದೆ ಪ್ರಾಣಿಗಿಂತಲೂ ಕಡೆಯಾಗಿ ಕಾಣುವಂಥ ಒಂದು ಮನೋಭಾವ ಏನು ಹಿಂದೆ ಇತ್ತು, ಅದು ಇವತ್ತು ಕೂಡ ಜೀವಂತವಾಗಿದೆ ಅನ್ನೋದಂದ್ರೆ ಇವತ್ತು ನಿಜವಾಗಿ ಕೂಡ ನಾಗರಿಕ ಸಮಾಜ ನಾವೆಲ್ಲರೂ ತಲೆ ತಗ್ಗಿಸುವಂಥ ವಿಷಯ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಬಂಧುಗಳೇ, ಏನು ಉತ್ತರಾಖಂಡದಲ್ಲಿ ನಡೆದಿರುವಂಥ ಘಟನೆ ಅಮಾನವೀಯ ಘಟನೆಯಾಗಿದೆ. ಇವತ್ತು ಏನು ಮರ್ಯಾದ ಇಲ್ಲದಂಥ ಒಂದು ಘಟನೆ. ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರು ಭಾಗವಹಿಸಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಳಸಿರುವಂಥ ವೇದಿಕೆ, ಅದಾದ ನಂತರ ಅಲ್ಲಿರುವಂಥ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು, ಮನುವಾದಿಗಳು ಇವತ್ತು ಆ ವೇದಿಕೆಯನ್ನು ಶುಚಿಗೊಳಿಸ್ತೇವೆ ಅಂತ ಹೇಳಿ ಗಂಗಾಜಲ ಸಿಂಪರಣೆ ಮಾಡಿರುವುದು ನಿಜವಾಗಲೂ ಕೂಡ ನಾಚಿಕೆಗೇಡಿನ ಸಂಗತಿ. ಇದನ್ನು ಶ್ರೀರಾಮ ಸೇನೆಯ ಕೆಲವರು ಅಲ್ಲಿ ಅದನ್ನು ಒಪ್ಪಿಕೊಂಡಿದ್ದಾರೆ, ನಾವೇ ಮಾಡಿಸಿದ್ದು ಅಂಥೇಳಿ. ಇಷ್ಟೆಲ್ಲ ಆಗಿದೆ. ಇದಾದ ಮೇಲೂ ಕೂಡ ಇವತ್ತು ಪ್ರಜಾಪ್ರಭುತ್ವ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಜಿಯವರು, ಈ ದೇಶದ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಇದುವರೆಗೂ ಕೂಡ ಒಂದೇ ಒಂದು ಶಬ್ದ ಅವ್ರ ಬಾಯಿಂದ ಬರ್ತಾ ಇಲ್ಲ. ಅಂದರೆ ಇದರ ಹಿಂದೆ ಇವರ ಕುಮ್ಮಕ್ಕು ಕೂಡ ಇರಬಹುದು ಎನ್ನುವಂಥ ಒಂದು ಸಂದೇಹ ಇರಬಹುದು ಅನ್ನುವಂಥ ಒಂದು ವಿಚಾರ ಕೂಡ ನಾವೆಲ್ಲರೂ ಇವತ್ತು ಮಾಡಬೇಕಾಗ್ತದೆ. ಇವತ್ತು ನಮ್ಮ ಪ್ರಜಾಪ್ರಭುತ್ವ ದೇಶದಲ್ಲಿ ನಾವೆಲ್ಲರೂ ಕೂಡ ಸಹೋದರತ್ವ ಭಾವನೆಯಿಂದ ಎಲ್ಲರೂ ಸಮಾನರಾಗಿ ಬದುಕಬೇಕು. ಈ ದೇಶ ಪ್ರಜಾಪ್ರಭುತ್ವ ದೇಶ, ಸರ್ವರಿಗೂ ಕೂಡ ಸಮಾನತೆ ಇರಲಿ ಅಂತ ತಿಳ್ಕೊಂಡು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ, ಆ ಸಂವಿಧಾನದ ಅಡಿಯಲ್ಲಿ ಈ ದೇಶ ಸಾಗ್ತಾ ಇದೆ ಅಥವಾ ಇಲ್ಲವೋ ಎನ್ನುವ ಸಂದೇಶ ಕೂಡ ನಾವು ಭಾಳ ವಿಚಾರ ಮಾಡಿ ನೋಡಬೇಕಾಗ್ತದೆ. ಈ ವಿಷಯವಾಗಿ ಏನು ಭಾರತೀಯ ಜನತಾ ಪಕ್ಷ ಇವತ್ತು ಇವರ ಅಂಗ ಸಂಸ್ಥೆ ಏನು ಇವರ ಪ್ರಮುಖ ಮೇಲಿನ ಸಂಸ್ಥೆ RSS ಇರ್ಬೋದು, ಇವತ್ತು BJP ಪಕ್ಷದ ರಾಷ್ಟ್ರೀಯ ನಾಯಕರು ಇರ್ಬೋದು, ಇವರೆಲ್ಲರೂ ಕೂಡ ಇವತ್ತು ಈ ಶಬ್ದ ನಮಗೆ ಇದಕ್ಕೆ ಘಟನೆಗೆ ಸಂಬಂಧ ಇಲ್ಲ ಎನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಇವರು ವಿಚಾರ ಇಲ್ಲ ಅಂತ ವ್ಯಕ್ತಪಡಿಸ್ತಾರೆ, ಇನ್ನೊಂದು ಕಡೆ ಇವ್ರದೇ ಅಂಗಸಂಸ್ಥೆ ಇವತ್ತು ಶ್ರೀರಾಮ ಸೇನೆ ಕೆಲವು ಅಲ್ಲಿರುವಂಥ ಮುಖ್ಯಸ್ಥರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಹೌದು ನಾವು ಮಾಡಿದ್ದು ನಿಜ ಇದೆ, ಈ ವೇದಿಕೆ ಶುದ್ಧೀಕರಣ ಮಾಡಬೇಕಾಗಿದೆ, ಮಾಡಿದೆ ಅಂತ ಹೇಳ್ತಾರಲ್ಲ, ಇದೊಂದು ಕೃತ್ಯ. ಇವತ್ತು BJP ಇದರಿಂದ ತಪ್ಪಿಸ್ಕೊಂಡು ಹೋಗುವಂಥ ಕೆಲಸ ಮಾಡಬಾರ್ದು ಅಂತ ನಾವು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ.